ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ, ನನ್ನ ಆತ್ಮೀಯ ಬಂಧುಗಳಿಗೆ ವಿವಿಧ್ 1563 ಚಾನಲ್ಗೆ ಸ್ವಾಗತ. ಈ ದಿನದ ವಿಶೇಷ, ನಾವು ರಾಮನಾಮವನ್ನು ಉಸಿರಾಟದ ಮೂಲಕ ಹೇಗೆ ಜಪಮಾಲೆ ರೀತಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವೆರಿ ಸಿಂಪಲ್. ಈಗಿನ ದಿನಗಳಲ್ಲಿ ಎಲ್ಲರೂ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ. ಸೊ ಅವ್ರಿಗೆ ಪಾಪ ಧ್ಯಾನ ಮಾಡೋದಕ್ಕೂ ಸಹ ಟೈಮ್ ಇರಲ್ಲ. ಆ ಥರನಾದ ಜೀವನ ಕ್ರಮ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅನುಭವಿಸ್ತಾ ಇದ್ದೀವಿ. ಸೊ ರಾಮನಾಮನ ಹೇಗೆ ನೀವು ಜಪ ಮಾಡಬೇಕು, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿದೆ, ಎಕ್ಸೇಲ್ ಇನ್ಹೀಲ್ ಅನ್ನೋದ್ರ ಬಗ್ಗೆ ಗೊತ್ತಿದೆ. ಉಸಿರಾಟನ ಒಳಗಡೆ ತಗೊಳ್ಳೋದು ಮತ್ತು ಉಸಿರಾಟನ ಹೊರಗಡೆ ಬಿಡೋದು. ಉಸಿರಾಟನ ಒಳಗಡೆ ತಗೊಳ್ತಾ ರಾ ಅಂತ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಉಸಿರಾಟ ಬಿಡ್ತಾ ಮಾ ಅಂತ ಹೇಳ್ಕೊಳ್ಳಿ. ತಮಗೆ ಎಲ್ಲಾದರೂ ಒಂದು 5 ನಿಮಿಷ 10 ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು, ಮನಸ್ಸಿನಲ್ಲೇ ಉಸಿರು ಹೇಳ್ಕೊಳ್ತಾ ರಾ ಅಂತ ಜಪ ಮಾಡಿ, ಉಸಿರು ಬಿಡ್ತಾ ಮಾ ಅಂತ ಜಪ ಮಾಡಿ. ನಿಮ್ಮ ನೀವು ಹೋಗ್ತಕ್ಕಂಥ ಎಷ್ಟೋ ಕೆಲಸಗಳು ಅತಿ ಶೀಘ್ರವಾಗಿ ನೆರವೇರ್ತಾ ಹೋಗ್ತದೆ. ಸೊ ದಯವಿಟ್ಟು ಆಂಜನೇಯನ ನೀವು ನೆನೆಸಲೇಬೇಕು ಅಂತಂದರೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ರಾಮ ನಾಮದ ಜಪ ಮಾಡಿ. ತಮ್ಮ ಉಸಿರಿನ ಮೂಲಕ ಪ್ರಾಣದೇವರು ಆಂಜನೇಯ ಆಗಿರೋದ್ರಿಂದ ಆತ ಎಲ್ಲ ರೀತಿಯಾದ ತಮ್ಮ ದುಃಖ ದುಮ್ಮಾನಗಳನ್ನು ಖಂಡಿತವಾಗಿಯೂ ಬಗೆಹರಿಸ್ತಾನೆ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಥ್ಯಾಂಕ್ ಯು.